ಇಂಪಾರ್ಟೆಂಟ್ ಆಗಿರುವಂತ ವಸ್ತುಗಳು ಸಿಗ್ತಾವಂತ ಹುಡುಕಾಡ್ತಿರ್ತಾರೆ. ಅದೇ ಸಮಯಕ್ಕೆ ಮ್ಯಾಟ್ ಒಂದು ಬಾಕ್ಸ್ ನಲ್ಲಿ ಗನ್ ಹಾಗೆ ಸ್ಯಾಟಲೈಟ್ ಫೋನ್ ಅನ್ನ ಇಟ್ಟಿದ್ನಲ್ಲ, ಆ ಬಾಕ್ಸ್ ಒಂದು ಕಲ್ನ ಕೆಳಗಡೆ ಬಿದ್ದಿರೋದನ್ನ ನಮ್ಗೆ ತೋರಿಸ್ತಾರೆ. ಆದ್ರೆ ಬೇರೆಯವ್ರು ಯಾರಿಗೂ ಕೂಡ ಇದು ಕಾಣಿಸೋದಿಲ್ಲ. ಆಗ ಇವರಿಗೆ ಇದೇ ಜಾಗದಲ್ಲಿ ಬೇಟೆಯಾಡಿ ಬಿಟ್ಟೋಗಿರುವಂತ ಒಂದು ಮೀನು ಕಾಣಿಸುತ್ತೆ. ಇದೇನು ಅಂತ ಕೇಳಿದಾಗ ಟ್ರನ್ ಹೇಳ್ತಾನೆ, ಈ ಜಾಗದಲ್ಲಿ ಲೋಪಾಕ್ಸ್ ಅನ್ನೋ ಒಂದು ಬುಡಕಟ್ಟು ಜನಾಂಗದವರು ಇದ್ದಾರೆ. ನಾವೇನಾದ್ರೂ ಅವ್ರು ಇರುವಂತ ಜಾಗಕ್ಕೆ ಹೋದ್ರೆ ನಮ್ಗೆ ಬೋಟ್ ಸಿಗ್ಬೋದು, ಬೋಟ್ ನ ಸಹಾಯದಿಂದ ಸಿಟಿಗೆ ಹೋಗಿ ತಲುಪಬಹುದು ಅಂತ. ಅದಕ್ಕೆ ಇವರೆಲ್ಲರೂ ಲೋಪಾಕ್ಸ್ ಬುಡಕಟ್ಟು ಜನಾಂಗದವರನ್ನ ಹುಡ್ಕೊಂಡು ಕಾಡ್ನಲ್ಲಿ ಮುಂದೆ ಸಾಕ್ತಾ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಇವರಿಗೆ ಮ್ಯಾಟ್ ನ ಡೆಡ್ ಬಾಡಿ ಕಾಣಿಸುತ್ತೆ. ಅನಾಕೊಂಡೆ ಇವನನ್ನ ತಿಂದು ಅರ್ಗಿಸ್ಕೊಳಕ್ಕಾಗದೆ ವಾಪಸ್ ವಾಮಿಟ್ ಮಾಡ್ಬಿಟ್ಟು ಹೊಟ್ಟೋಗಿರುತ್ತೆ. ಅಂದ್ರೆ ಈಗ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ ಈ ಜಾಗದಲ್ಲಿ ಮತ್ತೊಂದು ಅನಾಕೊಂಡ ಇದೆ ಅಂತ. ಈಗ ಅದು ಇವನನ್ನ ವಾಮಿಟ್ ಮಾಡಿ ಹೋಗಿರೋದ್ರಿಂದ ಹೊಟ್ಟೆ ಖಾಲಿ ಇದೆ, ಆದ್ರಿಂದ ಅದು ಖಂಡಿತವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೇ ಮಾಡುತ್ತೆ ಅಂತ ಇವರು ಬೇಗ ಅಲ್ಲಿಂದ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಲೋಪಾಕ್ಸ್ ಬುಡಕಟ್ಟು ಜನಾಂಗದವರನ್ನ ಹುಡುಕ್ತಾ ಅವ್ರು ಇರುವಂತ ಜಾಗಕ್ಕೆ ಬಂದಾಗ ನೋಡ್ತಾರೆ, ಈ ಜಾಗದಲ್ಲಿ ಮನುಷ್ಯನ ತಲೆಬೋಡೆಗಳು ಅಸ್ಥಿ ಪಂಜರಗಳೆಲ್ಲ ಇರ್ತವೆ. ಇವರು ಕೂಡ ಅದನ್ನ ನೋಡ್ತಾ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಒಂದು ತುಂಬಾ ದೊಡ್ಡದಾಗಿರುವಂತ ಅನಾಕೊಂಡ ಸತ್ತು ಬಿದ್ದಿರುತ್ತೆ. ಹಾಗೆ ಅದರ ಹೊಟ್ಟೆ ಒಳಗಡೆಯಿಂದ ಮನುಷ್ಯನ ಕಾಲುಗಳು ಹೊರಗಡೆ ಬಂದಿರ್ತವೆ. ಅಂದ್ರೆ ಇಲ್ಲಿದ್ದಂತ ಬುಡಕಟ್ಟು ಜನಾಂಗದವರು ಅನಾಕೊಂಡನ ಬೇಟೆ ಆಡ್ತಿದ್ರು. ಅದನ್ನ ಬೇಟೆ ಆಡ್ತಿರ್ಬೇಕಾದ್ರೆ ಒಬ್ಬ ಮನುಷ್ಯನನ್ನ ನುಂಗ್ಬಿಟ್ಟಿತ್ತು ಅಂತ. ಸರಿ ಅಂತ ಇವರು ಬೋಟ್ ಗಳನ್ನ ಹುಡ್ಕೊಂಡ್ ಬಂದಾಗ್ಲೇ ಇವ್ರಿಗೆ ಗೊತ್ತಾಗೋದು ಲೋಪಾಕ್ಸ್ ಬುಡಕಟ್ಟು ಜನಾಂಗದವರು ಅನಾಕೊಂಡೆಯಿಂದ ಹೆದರ್ಕೊಂಡು ಈ ಜಾಗನ ಖಾಲಿ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಅಂತ. ಆದ್ರಿಂದ ತುಂಬಾ ಧೈರ್ಯ ತಗೊಂಡು ಡಿಸೈಡ್ ಮಾಡ್ತಾರೆ, ನಾವೇ ಬೋಟ್ ಗಳನ್ನ ತಯಾರಿ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು ಅಂತ. ನಂತರ ಇವರು ಈ ಜಾಗದಲ್ಲಿ ಸಿಕ್ತಿರುವಂತ ಮರಗಳನ್ನ ಬಂಬುಗಳನ್ನೆಲ್ಲ ಒಂದು ಕಡೆ ತಗೊಂಡ್ ಬಂದು ಬೋಟ್ ಅನ್ನ ತಯಾರಿಸೋದಕ್ಕೆ ಶುರು ಮಾಡಿರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಜಾಕುಗೆ ಬುಡಕಟ್ಟು ಜನಾಂಗದವರು ಕಲ್ಲಿನ ಮೇಲೆ ಕೆತ್ತಿರುವಂತ ಬ್ಲಡ್ ಆರ್ಕಿಡ್ ಹೂವಿನ ಚಿತ್ರ ಕಾಣಿಸುತ್ತೆ. ಅಂದ್ರೆ ಇವರು ಕರೆಕ್ಟ್ ಆಗಿರುವಂತ ದಾರಿಲೇ ಹೋಗ್ತಿದ್ದಾರೆ. ಇನ್ನ ಸ್ವಲ್ಪ ದೂರದಲ್ಲೇ ಬ್ಲಡ್ ಆರ್ಕಿಡ್ ಹೂಗಳು ಇದಾವೆ ಅಂತ. ಅಷ್ಟೇ ಅಲ್ಲದೆ ಇವರಿಗೆ ಮತ್ತೊಂದು ಡೌಟ್ ಕೂಡ ಬಂದ್ಬಿಟ್ಟಿರುತ್ತೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅನಾಕೊಂಡಗಳು ನಾರ್ಮಲ್ ಆಗಿ ಅಷ್ಟು ದೊಡ್ಡದಾಗಿರೋದಿಲ್ಲ. ಆದ್ರಿಂದ ಅನಾಕೊಂಡ ಹಾವುಗಳೆಲ್ಲ ಬ್ಲಡ್ ಆರ್ಕಿಡ್ ಹೂವನ್ನ ತಿಂದಿರ್ಬೋದು ಅನ್ನೋದೇ ಇವರ ಡೌಟ್. ಇಲ್ಲಿ ಹೇಳಬೇಕು